ನ್ಯಾಯಾಲಯದಲ್ಲಿ ಈ ಥರದ ವಿಚಾರಗಳು ಹೋಗೋದು ಬೇರೆ ವಿಚಾರ. ಆದರೆ ಎಲ್ಲ ಒಂದು ಕಡೆ ಒಂದು ಜನಗಳಲ್ಲಿ ಒಂದು ಸೌಹಾರ್ದತೆ, ಹಿಂದೂಗಳು ಅಂದರೆ ಅವ್ರಿಗೆ ಚಾಮುಂಡೇಶ್ವರಿ ಬಗ್ಗೆ ನಮ್ಮದೇ ಆದಂಥ ಅಪಾರವಾದ ಭಕ್ತಿ ಭಾವ ಇರುತ್ತೆ. ಈ ಬಹುಸಂಖ್ಯಾತರ ಭಾವನೆಗಳನ್ನು ಕೆಣ್ಕೋಂಥ ವಿಚಾರವನ್ನು ಈ ಸರ್ಕಾರ ಯಾಕೆ ಮಾಡ್ತಾ ಇದೆ ಗೊತ್ತಿಲ್ಲ. ನಿಸಾರ್ ಅಹಮದ್ ಅವರು ಕೂಡ ಇದನ್ನ ಉದ್ಘಾಟನೆ ಮಾಡಿದ್ರು. ನಿಸಾರ್ ಅಹಮದ್ ಯಾವತ್ತೂ ಕೂಡ ಕನ್ನಡ ದೇವಿಗೆ, ಕನ್ನಡ ಮಾತೆಗೆ ಅವಮಾನ ಮಾಡಿರಲಿಲ್ಲ. ಆದರೆ ಕನ್ನಡವನ್ನು ಮಾತೆ ಅಂತ ಒಪ್ಕೊಳ್ಳೋಕ್ಕೆ ಇವರು ಸಿದ್ಧರಿರಲಿಲ್ಲ. ಅವರ ಒಂದು ಭಾಷಣದಲ್ಲಿ ತಾವೆಲ್ಲ ನೋಡಿದ್ದೀರಿ. ಕನ್ನಡ ಮಾತೆಯನ್ನು ಹೆಂಗಸು ಅಂದರೆ ಒಂದು ಸ್ತ್ರೀ ನಾವು ಮಾತೆಗೆ ಹೋಲಿಸ್ತೀವಿ, ತಾಯಿಗೆ ಹೋಲಿಸ್ತೀವಿ. ಅದಕ್ಕೆ ಅವರು ಒಂದು ತದ್ವಿರೋಧ ಹೇಳಿಕೆ ಕೊಟ್ಟಿದ್ದರಿಂದ ಈ ವಿರೋಧ ಬಿಟ್ಟರೆ ಬೇರೆ ಉದ್ದೇಶಕ್ಕಲ್ಲ. ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿ ಒಂದು ಕಿಚ್ಚನ್ನು ಹಚ್ಚುವಂಥ ದುಷ್ಪ್ರಯತ್ನ ಈ ಸರ್ಕಾರಕ್ಕೆ ಯಾಕೆ? ಭಾವನೆಗಳ ಮೇಲೆ ಚೆಲ್ಲಾಟ ಯಾಕೆ ಆಡಬೇಕು? ನಿಜವಾದ ಕೋಮುವಾದಿಗಳು ಯಾರು ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಈ ರಾಜ್ಯದಲ್ಲಿ ನಿಜವಾದ ಕೋಮುವಾದಿತನ ಯಾರಾದರೂ ಪ್ರದರ್ಶನ ಮಾಡ್ತಾ ಇದ್ದರೆ, ಜಾತಿಗಳನ್ನು ಎತ್ತು ಕಟ್ತಾ ಇದ್ದರೆ, ಧರ್ಮಗಳನ್ನು ಎತ್ತಿ ಕಟ್ತಾ ಇದ್ದರೆ, ನೀವು ಎಲ್ಲಿವರೆಗೂ ಯಾವಾಗಾದರೂ ಕೇಳಿದ್ರಾ? ಕುಂಚಿಟಿಗ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಏನಾಗಿದೆ? ಬಲಿಜ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ವೀರಶೈವ ಕ್ರಿಶ್ಚಿಯನ್. ಇಂಥ ಒಂದು ಹೊಣೆಗೇಡಿ ಸರ್ಕಾರ, ಇಂಥ ಒಂದು ಜನಗಳ ಮಧ್ಯೆ ಕಿಚ್ಚನ್ನು ಇಟ್ಟು ಅವ್ರನ್ನ ಒಬ್ಬರನ್ನೊಬ್ಬರ ಮೇಲೆ ಎತ್ಕಟ್ಟುವಂಥ ಸರ್ಕಾರ ಖಂಡಿತ ನಾವು ಹಿಂದೆಂದೂ ನೋಡಿರಲಿಲ್ಲ. ಬಹುಶಃ ಮುಂದೆ ಈ ರೀತಿಯ ಸರ್ಕಾರ ಬರಲ್ಲ. ಹಾಗಾಗಿ ಇದು ಬೇಡ. ಹೊಸದಾಗಿ ನೀವೇನನ್ನು ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರಾದರೂ ಕ್ರಿಶ್ಚಿಯನ್ನ ಕನ್ವರ್ಟ್ ಆಗಿದ್ರೆ ಅವ್ನು ಕ್ರಿಶ್ಚಿಯನ್ ಅಂತ ಬರ್ಸ್ಕೋತಾನೆ. ಒಂದು ವೇಳೆ ಯಾರಾದರೂ ವೈಯಕ್ತಿಕವಾಗಿ ಆ ಥರ ಆಗಿದ್ರೆ ಕ್ರಿಶ್ಚಿಯನ್ ಅಂತ ಬರ್ಸ್ಕೋತಾನೆ. ಅದರಲ್ಲಿ ಎಂಥದ್ದು ಹಿಂದೂ ಏನದು ಕುಂಚಿಟಿಗ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಬಲಿಜ ಕ್ರಿಶ್ಚಿಯನ್ನು, ಇದು ಯಾವ ಸಿದ್ದರಾಮಯ್ಯನವ್ರು ಏನು ಮಾಡಕ್ಕೆ ಹೊರಟವ್ರು ಈ ರಾಜ್ಯನ? ಇದು ಪಕ್ಕದಲ್ಲಿ ನೇಪಾಳದಲ್ಲಿ ಆದಂಥ ಗಲಾಟೆ ಇಲ್ಲೂ ಆಗಬೇಕು ಅನ್ನೋ ಉದ್ದೇಶ ಅವ್ರಿಗಿರ್ಬೋದು. ಬಹುಶಃ ಇದು ಒಳ್ಳೆಯದಲ್ಲ. ತತ್ಕ್ಷಣಕ್ಕೆ ನಿಮ್ಮ ಆ ರೀತಿ ಎಲ್ಲ ತಿಕ್ಕಲ್ತನದ ಕಾರ್ಯಕ್ರಮಗಳಿದೆ ಎಲ್ಲ ವಾಪಸ್ ತೊಗೊಂಬಿಡಿ. ನೀವು ಜನಗಣತಿ ಮಾಡ್ತೀರಾ, ಜಾತಿ ಗಣತಿ ಮಾಡ್ತೀರಾ, ಒಂದು ಸರಿಯಾದ ರೀತಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳಿದ್ದೀರ ನೀವು. ಆದರೆ ನಿಮ್ಮ ದುರುದ್ದೇಶನೇ ಬೇರೆ ಇದೆ ಅದರಲ್ಲಿ. ಈಗಾಗಲೇ ಹಿಂದೆ ಲಿಂಗಾಯತರನ್ನು ಒಡೆದು ಅದಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸಿದಿರಿ. ವೀರಶೈವದ ಲಿಂಗಾಯತ ಅಂತ ಒಂದು ಕಡೆ ಹೇಳಿದ್ರಿ, ಇನ್ನೊಬ್ಬರು ಬರೀ ಲಿಂಗಾಯತ ಅಂದ್ರಿ. ಅದ್ರ ಮಧ್ಯೆ ತಂದಿಟ್ಟು ಈಗಾಗಲೇ ನಿಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಿದೆ. ಈ ಸಾರಿ ಕೂಡ ಈ ದುರ್ಬುದ್ಧಿ, ದುರಹಂಕಾರ, ದುಷ್ಕೃತ್ಯ ನಿಮ್ಮ ಮುಂದಿನ ಒಂದು ಅವಸಾನಕ್ಕೆ ಕಾರಣ ಆಗುತ್ತೆ. ತಪ್ಪು. ದಲಿತರು ಅಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ದಲಿತ ಇರಲಿ, ಬೇರೆ ಬೇರೆ, ಅದೇ ಜಾತಿ ಅಲ್ಲ, ಇದು ಭಾರತೀಯತೆ. ಹಿಂದುತ್ವ ಅನ್ನೋದು ಒಂದು ಸಂಸ್ಕೃತಿ. ಹಾಗಾಗಿ ಯಾರ್ಯಾರು ಇದರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದೂಗಳೇ. ನಮ್ಮ ಆಚಾರ ವಿಚಾರ, ಪೂಜೆ ಪುನಸ್ಕಾರ, ಒಂದು ನಡೆ ನುಡಿ, ದೊಡ್ಡವರು ಚಿಕ್ಕವರು, ಈ ರೀತಿಯ ವಿಚಾರಗಳಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅವರೆಲ್ಲ ಹಿಂದೂಗಳೇ.